ಒಂದು ಈ ರಾಘವೇಂದ್ರ ಸ್ವಾಮಿಗಳು ಸಮಾಧಿ ಸ್ಥಿತಿಯಲ್ಲಿ ಆ ಒಂದು ಸ್ಥಿತಿ ಅನುಭವಿಸ್ತಾರೆ. ಆ ರೀತಿ ನಮ್ಮ ಎಚ್ ಎಸ್ ವೆಂಕಟೇಶ್ಮೂರ್ತಿ ಬರೆದಿರೋ ಹಾಗೆ ಮಳೆ ಸುರಿದ ಹಗುರಾದ ಮುಗಿಲಿನಂತೆ ಅಂತೇಳಿ ಮಳೆ ಸುರಿದ ಮೇಲೆ ಎಷ್ಟು ಹಗರಾಗುತ್ತೆ ಮುಗಿಲಿನಂತ ಆ ರೀತಿ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಹಗುರವಾಗಿ ಯಾವುದೇ ಯೋಚನೆ ಇಲ್ಲದೆ ಇರುವಂತ ಒಂದು ವ್ಯಕ್ತಿತ್ವ ನಾನು ವೀರೇಶ್ ಅವರು ಯಾವಾಗಲೂ ಕೂಡ ಕಾಣ್ತಾ ಇರ್ತೀನಿ. ಅವ್ರ ಜೊತೆ ಒಂದಷ್ಟು ವರ್ಷ ಕೆಲಸ ಮಾಡುವಂತ ಒಂದು ಅವಕಾಶ ಕೂಡ ನನಗೆ ಸಿಕ್ಕಿತ್ತು. ನಾನು ಮೂಡಾದಲ್ಲಿ ಅವರ ಬಳಿ ಬೆಳವಾಡಿಯಲ್ಲಿ ಒಂದು ಇಡೀ ಒಂದು ಏರಿಯಾಕ್ಕೆ ಯುಜಿಡಿಯನ್ನ ಮಾಡುವಂತಹ ಸ್ಕೀಮು, ಹಾಗೆ ಈಗ ಹೇಳಿದಂಗೆ ಮುಕ್ತಿಧಾಮದಲ್ಲಿ ಹಲವಾರು ಕೆಲಸಗಳು, ಹಾಗೆ ನಮ್ಮ ಒಂದೆರಡು ಮೂರು ಲೇಔಟ್ಗಳಲ್ಲಿ ಲೇಔಟ್ ನಿವೇಶನಗಳನ್ನು ಕೂಡ ಬಿಡುಗಡೆ ಮಾಡಿಸಿಕೊಳ್ಳುವಂತ ಅವಕಾಶ, ಹಾಗೆ ಇತ್ತೀಚೆಗೆ ZP ಕೂಡ ಅವರ ಹತ್ರ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದೇನೆ. ಅವರು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದಾಗಿದ್ದು ಕೂಡ ಅವ್ರ ಜೊತೆ ಬಹಳಷ್ಟು ಕೆಲಸ ಮಾಡಿದಂತ ಅನುಭವ ಇದೆ. ಒಂದಂತೂ ಎಲ್ಲ ಮುಂದೆ ಹೇಳಲೇಬೇಕು ಅನ್ಸುತ್ತೆ, ಅವ್ರು ಯಾವತ್ತೂ ಕೂಡ ಕಾಂಟ್ರಾಕ್ಟ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನೀವೇ ಸಾಲ್ವ್ ಮಾಡ್ಕೊಳ್ಳಿ, ನಾನು ಬರಲ್ಲ, ಅದು ನಿಮ್ಮ ಕೈಯಿಂದ ಆಗಿ ಅಂತ ಹೇಳಿ ಅವರು ಹೊರಗಡೆ ಇತ್ತು ಸಮಸ್ಯೆಗಳನ್ನ ಜಾಸ್ತಿ ಮಾಡ್ಕೊಂಡವರಲ್ಲ. ಯಾವತ್ತೂ ಕೂಡ ಗುತ್ತಿಗೆದಾರರ ಜೊತೆ ಇತ್ತು, ಅವ್ರ ಜೊತೆ ಸಮಸ್ಯೆ ಹತ್ತಕ್ಕೆ ಹೋಗಿ ಎಲ್ಲವನ್ನೂ ಕೂಡ ಸಾಲ್ವ್ ಮಾಡ್ಕೊಡುವಂತ ಒಂದು ವ್ಯವಧಾನ ತಾಳ್ಮೆ ಅವರಲ್ಲಿತ್ತು. ಜೊತೆಗೆ ಯಾವತ್ತೂ ಕೂಡ ಸೈಟ್ ಬರದೆ ಬಿಲ್ ಬರ್ದವರಲ್ಲ, ಮೆಜರ್ಮೆಂಟ್ ತಗೊಳ್ಳದೆ ಬಿಲ್ ಬರ್ದವರಲ್ಲ, ಅಥವಾ ಈ ಕೆಲಸ ಮಾಡಬೇಡಿ ನನಗೆ ದುಡ್ಡು ಕೊಡಿ ಅಂತ ಯಾವತ್ತೂ ಕೂಡ ಕನಸಲ್ಲೂ ಕೂಡ ಹೇಳಿದವರಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಇಂಜಿನಿಯರ್ ಅಂತ ನಾನಂತೂ ಹೇಳಕ್ ಬಯಸ್ತೇನೆ. ಅವ್ರು ಯಾವತ್ತೂ ಕೂಡ ಸ್ಪೀಡ್ ಮಾಡುವಂತವ್ರಲ್ಲ. ಆ ಪ್ರಾಮಾಣಿಕತೆ ಅವ್ರನ್ನ ಇಷ್ಟೊಂದು ಸಂತೋಷದಿಂದ ನಿಮ್ಮ ಮುಂದೆ ನಿಮ್ಮ ಕಾರ್ಪೊರೇಷನ್ ಅಲ್ಲಿ 6 ವರ್ಷ ZP-ನಲ್ಲಿ ಮನೆಯಂತೂ ನನ್ನ ಗಂಡಗೆ ಮೈಸೂರಿನಿಂದ ಚೇಂಜ್ ಮಾಡಲೇ ಇಲ್ಲ ಅಂತ ಕಾಣುತ್ತೆ. ಇಡೀ ಕರ್ನಾಟಕ ಸರ್ವಿಸ್ ಮಾಡೋದು ಕೂಡ ಮೈಸೂರಿನಲ್ಲಿ ನಾನು ಮನೆ ಮಾತ್ರ ಚೇಂಜ್ ಮಾಡಿಲ್ಲ. ಇದು ಎಲ್ಲರಿಗೂ ಬರೋಂತ ಅವಕಾಶ ಅಲ್ಲ. ಕೆಲವು ಮಂದಿ ಅಜಾತ ಶತ್ರುಗಳಿಗೆ ಮಾತ್ರ ಬರುವಂತ ಅವಕಾಶ ಇದೆ. ಯಾಕಂತಂದ್ರೆ ಅವರು ಡಿಪಾರ್ಟ್ಮೆಂಟ್ ಜೊತೆನೂ ಚೆನ್ನಾಗಿದ್ದಾರೆ, ಪಬ್ಲಿಕ್ ಜೊತೆನೂ ಚೆನ್ನಾಗಿದ್ದಾರೆ, ಗುತ್ತಿಗೆದಾರರ ಜೊತೆನೂ ಚೆನ್ನಾಗಿದ್ದಾರೆ. ಎಲ್ಲ ಜೊತೆ ಚೆನ್ನಾಗಿರೋದಕ್ಕೆ ಎಲ್ಲರೂ ಕೂಡ ಆಗೋದಿಲ್ಲ. ಅದರಿಂದಾಗಿ ಅವರು ಹೆಚ್ಚು ಟ್ರಾನ್ಸ್ಫರ್ ಇದೆ, ಬರೀ 4 ಕಡೆ ಕೆಲಸ ಮಾಡುವಂತ ಒಂದು ಅವಕಾಶ ಕೊಟ್ಟರು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವರು ಆಲ್ಮಟ್ಟಿಯಲ್ಲಿ 1000 ಎಕರೆ ಭೂಮಿಗೆ ನೀರು ಉಳಿಸಿ ನೀರು ಬಿಟ್ಟು ಅಲ್ಲಿ ಭತ್ತ ಬೆಳೆಯುವಂತೆ ಮಾಡಿ ನೀರು ಕೊಟ್ಟಂತ ಒಂದು ದೊಡ್ಡ ಪುಣ್ಯದ ಕೆಲಸ ಮಾಡಿರೋದ್ರಿಂದ ಅದು ಇಷ್ಟು ವರ್ಷ ಅವನ್ನ ಕಾಯ್ದಿದೆ ಅಂತ ನಾನು ಅದು ಕೂಡ ಭಾವಿಸ್ತೇನೆ. ಹಾಗೆ ನಾನು ಕಂಡಂಗೆ ಮೈಸೂರಿನಲ್ಲಿ 4th ಸ್ಟೇಜ್ ಅಲ್ಲಿರುವಂತಹ ಮುಕ್ತಿಧಾಮ ಬಹಳ ಆಧುನಿಕವಾಗಿ ನಿರ್ಮಾಣಗೊಂಡಂತ ಮುಕ್ತಿಧಾಮವನ್ನ ನಿರ್ಮಾಣ ಇಂಜಿನಿಯರ್ ಇವರೇ ಆಗಿದ್ದು, ಅದು ಕೂಡ ಒಂದು ರೀತಿ ಪುಣ್ಯದ ಕೆಲಸ. ಆ ಪುಣ್ಯನೇ ಇಷ್ಟು ವರ್ಷ ಇದನ್ನ ಕಾತ್ಕೊಂಡು ಈಗ ಬಹಳ ಖುಷಿಯಿಂದ ಏನೂ ಕೂಡ ತೊಂದರೆ ಇದೆ, ಯಾವುದೇ ಯೋಚನೆ ಇದೆ, ರಿಟೈರ್ ಆಗುವಂತೆ ಮಾಡಿದೆ ಅಂತ ನಾನು ಅದು ಭಾವಿಸ್ತೇನೆ. ಸ್ನೇಹಿತರೆ, ಈಗಾಗಲೇ ಹೇಳಿದಂಗೆ ವಿರೋಧಿಗಳೇ ಇಲ್ಲ ಅವ್ರಿಗೆ. ಅವರು ರಿಟೈರ್ಮೆಂಟ್ ಎಂಜಾಯ್ ಮಾಡ್ತಾ ಇದ್ದಾರೆ, ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅವರು ಈಗ ಮುಂದಿನ ಒಂದು ಜೀವನವನ್ನ ಈಗಾಗಲೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದೇನು ಅಂತಂತಂದ್ರೆ ಈಗ ನೀವು ಮುಂದೆ ಪ್ರಸ್ತುತ ಪಡಿಸಿದಾಗೆ ಅವ್ರ ಮುಂದಿನ ಜೀವನ ಸಾಮಾನ್ಯವಾಗಿ ಇಂಜಿನಿಯರ್ಸ್ ಏನಾದ್ರು ಕೂಡ ಸರ್ಕಾರಕ್ಕೆ ಅಡ್ವೈಸರ್ ಆಗಿ ಹೋಗ್ಬೋದು, ಇನ್ನೊಂದ್ ಕಡೆ ಕೆಲಸ ಮಾಡ್ಬೋದು ಯೋಚನೆ ಮಾಡ್ತಿರ್ತಾರೆ. ಅವ್ರು ಯಾವುದು ಕೂಡ ತಲೆ ಕೆಡಿಸ್ಕೊಂಡೆ ನಾನು ಮುಂದಿನ ಜೀವನ ಸಂಗೀತದ ಕಡೆಗೆ, ಆ ಸಂಗೀತದಲ್ಲಿ ನಾನು ಕಲಿಯೋದಾಗಿ ನಾನು ಮುಂದೆ ಇಷ್ಟು ವರ್ಷ ದೊಡ್ಡದಾಯ್ತು, ನಾನು ಎಂಜಾಯ್ ಮಾಡ್ತೀನಿ ಅಂತ ಹೇಳಿ ಹೊರಟಿದ್ದಾರೆ. ನನಗೆ ಯಾವಾಗಲೂ ಕೇಳ್ತಾ ಇರ್ತಾರೆ, ನೀವು ಎಲ್ಲೇ ಹೋದ್ರು ಕೂಡ ನಾನು ಕೂಡ ಜೊತೆ ಕರ್ಕೊಂಡು ಹೋಗೋ, ನಾನು ಕೂಡ ಎಂಜಾಯ್ ಮಾಡ್ತೀನಿ ಅಂತ ಹೇಳಿ. ಯಾಕಂದ್ರೆ ಸಂಗೀತ ಅಂತ ನಾನು ನೋಡಿದ್ದೀನಿ, ಅವ್ರಿಗೆ ಎಷ್ಟು ಇಷ್ಟ ಆಗಿದೆ ಅಂದ್ರೆ ಈ ರಾಯಲಿನಲ್ಲಿ ಒಂದು ರೂಮೇ ಅವರು ಬಾಡಿಗೆ ತಗೊಂಡ್ಬರ್ತಾ ಇದ್ರು. ಜೊತೆ ಒಂದರ ಸ್ನೇಹಿತರು ಕರ್ಕೊಂಡೋಗಿ ಅವರೇ ಸ್ಪೀಕರ್ ಅವರ ಲ್ಯಾಪ್ಟಾಪ್ ಎಲ್ಲ ತಗೊಂಡೋಗಿ ಬರೀ ಕೇಳಕ್ಕೋಸ್ಕರ ನಾವು ಊಟ ಕೊಡ್ತೀನಿ ಅಂತ ಹೇಳಿ ಕೇಳ್ತಾ ಇದ್ರು ಅವ್ರ ಹಾಡನ್ನ. ಅಷ್ಟು ಒಂದು ಸಂಗೀತದ ಬಗ್ಗೆ ಅವ್ರಿಗಿದೆ. ಇನ್ನು ಅವ್ರ ಜೊತೆ ನಮ್ಮ ಪ್ರಯಾಣ ಕೂಡ ಶುರು. ನಾವು ಸುಮಾರು ಒಂದು 20 ವರ್ಷದಿಂದ ಜೊತೆಯಲ್ಲಿದ್ದೀವಿ ಅಂತ ಒಳ್ಳೆ ಮನುಷ್ಯರು ನಮ್ಮ ಜೊತೆ ಬರೋದು ನಮ್ಮ ಭಾಗ್ಯ ಅಂತ ಹೇಳ್ತಾ
ಅವರ ಮುಂದಿನ ರಿಟೈರ್ಮೆಂಟ್ ಜೀವನ, ರಿಟೈರ್ಮೆಂಟ್ ಬರೀ ಸರ್ಕಾರಿ ಹುದ್ದೆಗಷ್ಟೇ, ಅವರಂತೂ ರಿಟೈರ್ ಆಗಿಲ್ಲ. ಇನ್ನೇನಿದ್ರು ಫ್ಲರಿಶ್ ಆಗಂತ ಜೀವನ ಹೆಚ್ಚೆಚ್ಚು ಪ್ರಜ್ವಲಿಸಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾತನ್ನು ವಿವರಿಸಿ ನಮಸ್ಕಾರ.